ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ತುಂಬ ಫಾಗ್ ಬೀಳ್ತಾ ಇದೆ. ಹಾಗೆ ಒಂದು ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆ. ರೈಡ್ ಅನ್ನೋದಕ್ಕಿಂತ ಬೆಣ್ಣೆ ತಗೋಬೇಕಿತ್ತು. ಇಲ್ಲೊಂದು ಶನಿವಾರ ಮಾತ್ರ ಇಲ್ಲಿ ಸಂತೆ ನಡೀತಾ, ಅವತ್ತು ಮಾತ್ರ ಬೆಣ್ಣೆ ಸಿಗುತ್ತೆ. ಶನಿವಾರ ಇಲ್ಲಿ ಚನ್ನಪಟ್ಟಣದಲ್ಲಿ ಬೆಣ್ಣೆ ಚೆನ್ನಾಗಿರುತ್ತೆ. ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಮಾಡ್ತಾರೆ, ಚೆನ್ನಾಗಿರುತ್ತೆ. ಫಾಗ್ ಯಾವ ಮಟ್ಟ ಬೀಳ್ತಾ ಇದೆ ಅಂದರೆ ನೋಡಿ. ಎಲ್ಲ ನಿಂತು ಎಲ್ಲಾರು ನಾಟಿಕಾಸೆಯ ತರೋದು ಇಲ್ಲ ಕಣಪ್ಪ. ನಮ್ಮನೇಲಿ ಸಾಕು. ನಾನ್ ಮುಂದಿನ ವಾರ ತಗೊಂತೀನಿ. ನಮಗಲ್ಲ, ಇದು ಬೇರೆಯವ್ರಿಗೆ ನಾವು ತಗೊಂಡು ಹೋಗ್ತೀವಿ ಮುಂದಿನ ವರ್ಷ. ಅಯ್ಯ ಅದಕ್ಕಲ್ಲ, ನನಗೇನಕ್ಕೂ ವಿಡಿಯೋ ಬೇಕು. ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸಂತೆ ಜನ ಎಲ್ಲ ಇಲ್ಲೇ ಮಾರೋದು ಬೆಣ್ಣೆ. ಮೈಸೂರು ರೋಡಲ್ಲಿ ಎಲ್ಲ ಇಲ್ಲೇ ಇರ್ತಾರೆ. ಮೈಸೂರು ರೋಡಲ್ಲಿ ಬಂದರೆ ಒಳ್ಳೆ ಬೆಣ್ಣೆ ಸಿಗುತ್ತೆ, ಚೆನ್ನಾಗಿರುತ್ತೆ, ತಗೊಬೋದು. ತುಂಬ ಫಾಗಿದೆ, ಒಂಥರ ಚೆನ್ನಾಗಿದೆ. ಈ ಇದರಲ್ಲಿ ಓಡಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾವಂತೂ ನಾನು ವರ್ಕ್ ಮಾಡುವಾಗ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತಾ ಇದ್ನಲ್ಲ, ಚಳಿ ಇದೆಲ್ಲ ನೋಡುವೆ. ಇವಾಗ ಹೋಗ್ತಾ ಇಲ್ಲ, ಅಲ್ಲೇ ತಿನ್ಬೋದಾಗಿದೆಲ್ಲ. ಸೊ ನಂಗೆ ಈ ಸಲದ್ದು ನಮ್ಮೂರಿನ ಆಂಜನೇಯ ದೇವಸ್ಥಾನ. ಕೈ ಮುಕ್ಕಳಿ ಹಾಗೆ ಆಂಜನೇಯ ಸ್ವಾಮಿಗೆ. ನಾವು ಹೂವು ಎಲ್ಲ ಇಲ್ಲಿ ಮಾಡ್ತಾರೆ ಬೆಳಗ್ಗೆ ಟೈಮು. ಇವರು ನಾವು ಮಾಮೂಲಿ ತಗೊಳ್ಳೋರು ಆಂಟಿ ಹೂವು ಹತ್ರ. ಇವತ್ತು ತುಂಬಾನೇ ಪ್ಲಾನ್ಗಳಿದಾವೆ. ಇವತ್ತು ಒಂದು ಸ್ವಲ್ಪ ಏನೊಂಚೂರು ಮಾತಾಡೋದಿತ್ತು ಅಂತೇಳಿ ಅವರು ಫ್ಯಾಮಿಲಿಯವರೆಲ್ಲ ಬರ್ತಿದ್ದಾರೆ. ನಮ್ಮ ಅತ್ತೆ ಮನೆ ಕಡೆಯವರು ಒಂದು 10 ಮೆಂಬರ್ಸ್ ಬರ್ತಾರೆ ಮೇ ಬಿ. ಅವರಿಗೆಲ್ಲ ಈಗ ತಿಂಡಿ ಮಾಡಬೇಕು. ಆಮೇಲೆ ಮಧ್ಯಾಹ್ನದ ಮೇಲೆ ಊರಿಗೆ ಹೊರಟಿದ್ದೀವಿ. ದೇವಸ್ಥಾನ ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ದೇವಸ್ಥಾನದ್ದು ಪೂರ್ತಿ ಅಲ್ಲಿಂದು ತುಂಬ ಒಳ್ಳೆ ಪವರ್ಫುಲ್ ದೇವಸ್ಥಾನ, ಚೆನ್ನಾಗಿದೆ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಈ ವ್ಲಾಗಲ್ಲಿ ಆಗೋದಿಲ್ಲ, ಏಕೆಂದರೆ ನಾನು ನಾಳೆ ಮಾಡೋದು. ಇದು ಇವತ್ತು ಶನಿವಾರ, ಭಾನುವಾರ ಅಲ್ಲಿ ದೇವರೆಲ್ಲ ಹೇಳ್ತಾರೆ. ಚೆನ್ನಾಗಿದೆ ದೇವಸ್ಥಾನ, ಅದ್ರದ್ದೊಂದು ವ್ಲಾಗ್ ಮಾಡ್ತೀವಿ. ಈಗ ಚಾಮರಾಜನಗರ್ಗೆ ಹೋಗ್ಬೇಕು ಮಧ್ಯಾಹ್ನ ಮೇಲೆ. ಅದೊಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ವ್ಲಾಗಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಯ್, ಹಲೋ. ಇವತ್ತು ನಮ್ಮ ಮನೆಗೆ ಎಲ್ಲರೂ ಬಂದಿದ್ದಾರೆ. ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ. ಇವರು ನಮ್ಮಮ್ಮ, ಇವರು ನಮ್ಮ ಆಂಟಿ, ನಮ್ಮ ತಮ್ಮ ಎಲ್ಲ ಬಂದಿದ್ದಾರೆ. ಇವರು ನಮ್ಮ ಅತ್ತೆ, ಆಂಟಿ ಫೋನಲ್ಲಿ ಫುಲ್ ಮುಳುಗೋಗಿದ್ದಾರೆ. ಅವರು ಆಂಟಿ ಮಗಳು ಮತ್ತೆ ಇವ್ರು ಗೊತ್ತಲ್ಲ ಯಾರು ಅಂತ. ಹಾಯ್ ಮೇಡಮ, ಸುಮಾ ಹಾಯ್. ಎಲ್ಲ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಇವ್ರು ಇವಾಗ ಫ್ರೀ ಆದ್ರು ಫೋನ್ನಿಂದ.